ಇಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ವಿಸ್ತೀರ್ಣದಲ್ಲೂ ಕೂಡ ಭಾಳ ದೊಡ್ಡ ತಾಲೂಕು. ಯಾಕಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ KR ನಗರ ಒಂದು 500-400 ಕಿಲೋಮೀಟ್ರ್ ಚದರ ಬರ್ಬೋದು, ಹುಣಸೂರು ಒಂದು 600 ಕಿಲೋಮೀಟ್ರ್ ಬರ್ಬೋದು, ಪಿರಿಯಾಪಟ್ಟಣ ಒಂದು 500 ಕಿಲೋಮೀಟ್ರ್ ಬರ್ಬೋದು. ನಮ್ಮ ತಾಲೂಕು ಬರೋದು 1610 ಕಿಲೋಮೀಟ್ರ್ ಚದರ ಬರ್ತದೆ. ಭಾಳ ದೂರ ಬಾರ್ಡ್ರುಗಳು, ನಮಗೆ ಕೇರಳ ಬಾರ್ಡ್ರು, ಈ ಕಡೆ ತಮಿಳ್ನಾಡು ಬಾರ್ಡ್ರು. ಇಲ್ಲಿ ಭಾಳ ಅತ್ಯುತ್ತಮವಾದ ಸೇವೆಯನ್ನು ಎಲ್ಲ VAಗಳು ಸಲ್ಲಿಸ್ತಾ ಇದ್ದಾರೆ. ಭಾಳ ಹಲವಾರು ವರ್ಷದಿಂದ ಅವರು ಸೇವೆಯನ್ನು ಮಾಡ್ತಿದ್ದಾರೆ. ಇವರು ಬಹುಮುಖ್ಯ ಬೇಡಿಕೆ ಇರ್ತಕ್ಕಂಥದ್ದು, ನಮಗೆ ಪ್ರಮೋಷನ್ಸ್ ಆಗ್ತಿಲ್ಲ ಅನ್ನೋದು ಕೂಡ ನೋವಿರ್ತದೆ. ಈಗ ಯಾರೇ ಒಬ್ಬರು ಅಧಿಕಾರಿಗಳಾಗಲಿ VAಯಿಂದ RAಯಿಂದ ತಹಸೀಲ್ದಾರ್, ಡೆಪ್ಯೂಟಿ ತಹಸೀಲ್ದಾರ್, ತಹಸೀಲ್ದಾರಿಂದ AC DC ಆಗಬೇಕಂಥದ್ದು ಅವಕಾಶಗಳು ಸಿಗೋದು ಭಾಳ ಕಡಿಮೆ. ಅದೇ ಗೌರ್ಮೆಂಟ್ ಅಫಿಷಿಯಲ್ಗಳಿಗೆ ಅವಕಾಶಗಳು ವಂಚಿತರಾಗಬಾರ್ದು, ಎಲ್ಲರೂ ಕೂಡ ಅವಕಾಶಗಳು ಸಿಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಂಗೆ ಎಲ್ಲರೂ ಕೂಡ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಏನವರು ಹೇಳಿದ್ದಾರೆ. ಏನೊಂದು ರೂಲ್ 6ನ ಕಳೆದ ಸರ್ಕಾರ ತೆಗೆದಿರ್ಬೋದು, ಇಲ್ಲ ನಮ್ಮ ಸರ್ಕಾರ ನಾವು ಚೇಂಜಸ್ ಮಾಡಿರ್ಬೋದು. ಅದನ್ನು ಮಾನ್ಯ ನಮ್ಮ ರೆವಿನ್ಯೂ ಮಂತ್ರಿಗಳು ಅವ್ರ ಗಮನಕ್ಕೆ ತಂದು, ಜೊತೆಗೆ ಮುಖ್ಯಮಂತ್ರಿಗಳಿಗೂ ಕೂಡ ಗಮನಕ್ಕೆ ತಂದು ಇವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಒಳ್ಳೆ ಆಯೋಗ ವೇತನವನ್ನು ನಾವು ಕೊಟ್ಟಿದ್ದೀವಿ, ಮಾಡಿದ್ದೀವಿ. ಅದು ಒಂದು ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ. ನಮ್ಮ ಸರ್ಕಾರ ಬಂದ ತಕ್ಷಣ ಎಲ್ಲ ಸರ್ಕಾರಾಧಿಕಾರಿಗಳಿಗೂ ಕೂಡ 7ನೇ ವೇತನವನ್ನು ನಾವು ಕೊಟ್ಟಿದ್ದೀವಿ. ಇಂದ ಇಲ್ಲಿ ಹಲವಾರು ಕೆಲಸ ಕಾರ್ಯಗಳು ಆಗಬೇಕಾಗಿದೆ ರೈತರು. ಯಾಕಂದರೆ ನಮಗೆ ಇಲ್ಲಿ ಇರ್ತಕ್ಕಂಥ ಸಾಗುವಳಿ ಬಗ್ಗೆ ಅತ್ಯಂತ ನಾವು ಸಾಗುವಳಿ ಕಮಿಟಿಗಳಿದೆ, ಅಲ್ಲಿ ಇವರೆಲ್ಲ ಫೈಲ್ ಪುಟಪ್ ಮಾಡಬೇಕಾಗ್ತದೆ. ಮತ್ತು ರೈತರು ಹಲವಾರು ಸಮಸ್ಯೆಗಳಿರ್ತದೆ. ಇದು ಬಿಸಿಲು ಟೈಮ್ ಬೇರೆ, ಆದ್ದರಿಂದ ಕೆಲವೊಂದು ರಿಪೋರ್ಟ್ಸ್ಗಳು ಆಗಬೇಕಾಗುತ್ತೆ. ಇದ್ರ ಬಗ್ಗೆ ಸರ್ಕಾರರು ಕೂಡ ಇವತ್ತೇನೋ ಮೀಟಿಂಗ್ ಕರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಸರ್ಕಾರ, ಯಾಕಂದರೆ ನಾವು ಸರ್ಕಾರ ಪ್ರತಿನಿಧಿಯಾಗಿ ನಾನು ಕೂಡ ಬಗ್ಗೆ ಸ್ಪಂದಿಸ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀನಿ.